ಬರ್ರಿ ಚೌಳಿಕಾಯಿ ಪಲ್ಯ ಕುದೀಲಿಕ್ಕತ್ತದ. ಇನ್ನೊಂದು ಹೀರಿಕಾಯಿ ಪಲ್ಯ ಮಾಡೋಣ. ಸಾಸಿವೆ ಜೀರಿಗೆ ಹಾಕಿದೆ, ಒಂದು ಚಮಚ ಎಣ್ಣೆ ಹಾಕಿದೆ, ಸ್ವಲ್ಪ ಹಿಂಗೆ ಹಾಕಿದೆ, ಅದ್ರಕ್ ಪೇಸ್ಟ್ ಹಾಕಿದೆ, ಉಳ್ಳಾಗಡ್ಡಿ ಹಾಕಿದೆ, ಮತ್ತು ಹೀರೆಕಾಯಿ ಹೆಚ್ಚಿಟ್ಟಿದ್ದನ್ನು ಹಾಕಿದೆ. ಒಂದು ಸ್ವಲ್ಪ ಅಂದರೆ ಎರಡು ಒಂದೇ ಥರ ಬೇಯ್ತಾವ ಹಾಕ್ಕೊಳ್ತೀವಿ. ಹೀರೆಕಾಯಿ ಹೆಚ್ಚಿಟ್ಕೊಂಡಿದೆ ಮಾಡಿಕೊಂಡು ಚೂರು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ನಾನು. ಕೊಬ್ಬರಿಯನ್ನು ಡಬ್ಬದಾಗ ನಾನು ತುರಿದು ಇಟ್ಕೊಂಡು ಅದಕ್ಕೆ ನೀರು ಹಾಕಿಟ್ಟಿರ್ತೀನಿ. ಹಾಗಂದರೆ ಕೆಡೋದಿಲ್ಲ ಕೊಬ್ಬರಿ. ಆಮೇಲೆ ನಾವು ಹಾಕಬೇಕಾದ್ರೆ ಅದು ನೀರು ತೆಗೆದು ಕೊಬ್ಬರಿ ಅಷ್ಟೇ ಹಾಕ್ಬೋದು. ಅಂದರೆ ನಾವು ತೆಂಗಿನಕಾಯಿನ ಹೀರೆಕಾಯಿ ಜೊತೆ ಒಂಚೂರು ಹುರ್ಕೊಂಡ್ರೆ ಅದು ಕೆಡೋದು ಸಂಭವ ಇರೋದಿಲ್ಲ. ಸಣ್ಣಗೆ ತುರಿದು ಇಟ್ಕೊಂಡ್ರೆ ಏನಾಗೋದಿಲ್ಲ. ಇಲ್ಲಾಂದ್ರೆ ನಿಮ್ಗೆ ಬೇಕಂದ್ರೆ ರುಬ್ಕೊಂಡು ಹಾಕೊಳ್ಳಿ. ನೋಡಿ ಹೀರೆಕಾಯಿ ಪಲ್ಯ ಆಗಿದೆ. ಗ್ಯಾಸ್ ಬಂದ್ ಮಾಡ್ತೀನಿ. ಹೀರೆಕಾಯಿ ಪಲ್ಯ ರೆಡಿ. ಹೀರೆಕಾಯಿ ಪಲ್ಯ ಎಲ್ಲ ಚೌಳಿಕಾಯಿ ಪಲ್ಯ ರೆಡಿ ಆಗಿದೆ. ಹೀರೆಕಾಯಿ ಪಲ್ಯ ಮಾಡ್ಕೊಂಡು ಕನ್ಫ್ಯೂಸ್ ಆಗಿ ಹೀರೆಕಾಯಿ ಅಂದ್ಬಿಟ್ಟಿರುತ್ತೆ. ಎರಡು ಒಂದೇ ಸರಿ ಮುಂಚೆನೇ ಗಡ್ಬಡಿ ಇರ್ತದೆ, ಮಾಡಬೇಕಾಗ್ತದೆ. ಎಣ್ಣೆ ಒಳಗೆ ನಾವು ಒಂಚೂರು ಅರಿಶಿನ, ಒಂಚೂರು ಹವಿಶ್ ಪುಡಿ, ಒಂಚೂರು ಖಾರ ಪುಡಿ, ರುಚಿಗೆ ತಕ್ಕಷ್ಟು, ಒಂಚೂರು ಬೆಲ್ಲ. ಬೆಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಹಾಕಿ ಕೈಯಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು. ಕೊತ್ತಂಬರಿನೂ ಒಂದು ಸ್ವಲ್ಪ ಅದ್ರಾಗ ಹಾಕಿದ್ರೆ ಬೇಯ್ತದ, ಇಲ್ಲ ಮೇಲೆ ಹಸಿ ಹಸಿ ಬರ್ತದ. ಇಷ್ಟಪಡೋದಿಲ್ಲ ನಮ್ಮ ಮನ್ಯಾಗ. ಬೇಯಬೇಕಾದ್ರೆ ಒಂಚೂರು ಹಾಕ್ಬಿಡ್ತೀವಿ ನಾವು. ಅದಕ್ಕೆ ಹಾಕಿ ಒಂಚೂರು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕಿ ಕುದಿಸಿ ಈಗ ಬೇಯಲಿಕ್ಕೆ ಒಂಚೂರು ನೀರು ಹಾಕಿರ್ತೀನಿ. ಯಾಕಂದ್ರೆ ಹೀರೆಕಾಯಿಗೆ ನೀರು ಭಾಳ ಬೇಕಾಗಿಲ್ಲ. ಯಾವುದೋ ಕಾಯಿಪಲ್ಯನ ನಾವು ಫ್ರೈ ಮಾಡಬೇಕಂದ್ರೆ ಒಂಚೂರು ಬಾಯಿ ಮುಚ್ಚಿ ಇಡಬೇಕು. ಮುಚ್ಚಿ ಕುದಿಸ್ಬೇಕು. ಅಂದರೆ ಅದು ವಿಟಮಿನ್ಸ್ ಎಲ್ಲ ಸೇವ್ ಆಗುತ್ತೆ ಅದರಲ್ಲಿ. ಈಗ ಒಂಚೂರು ನಾವು ಗುರಳ್ ಪುಡಿ ಪೌಡರ್ ಅಷ್ಟು ಹಾಕಿಬಿಟ್ರೆ ಆಯಿತು. ಇದು ಗುರಳ್ ಪುಡಿ ಪೌಡರ್. ಹೀರೆಕಾಯಿ ಪಲ್ಯ ರೆಡಿ. ಇದನ್ನ ಇನ್ನೂ ಒಂಥರ ಮಾಡ್ತಾರೆ, ಬೇಳೆ ಹಾಕಿನೂ ಮಾಡ್ತಾರೆ. ನಾನು ಬೇಳೆ ಹಾಕಿ ಮಾಡಿಲ್ಲ, ನನಗೆ ಭಾಳ ಆಗ್ತದೆ ಮತ್ತದು. ಅದಕ್ಕೆ ಸ್ವಲ್ಪ ಹಾಕಿ ಹೀರೆಕಾಯಿ ಹಾಗೆ ಹಾಕಿ ಫ್ರೈ ಮಾಡಿದ್ವಿ. ಹೀರೆಕಾಯಿ ರೆಡಿ. ಥ್ಯಾಂಕ್ ಯು.